ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನನ್ನ ತಮ್ಮನ ಮಡಿಕೇರಿಲಿ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತ ಪ್ಲೇಸಸ್ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಂದಿದ್ದು ದುಬಾರೆಗೆ ಬಂದ್ವಿ. ದುಬಾರೆಗೆ ನೀರು ಕಮ್ಮಿ ಆಗಿದೆ, ಬೇಸಿಗೆ ಇರೋದ್ರಿಂದ ನೀರು ತುಂಬ ಕಮ್ಮಿ ಆಗಿದೆ. ಸೊ ತುಂಬ ನೀರಿದ್ದರೆ ಬೋಟಿನ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಸೊ ಏಕೆಂದರೆ ಆ ಕಡೆಯಿಂದ ಈ ಕಡೆಗೆ ದುಬಾರೆ ಸಫಾರಿ ಕರ್ಕೊಂಬರೋಕ್ಕೆ ನೀರಿದೆ. ಸೊ ಹಾಗಾಗಿ ಬೋಟಿನ ವ್ಯವಸ್ಥೆ ಮಾಡ್ತಿದ್ರು. ಇವಾಗ ನೀರು ಕಮ್ಮಿ ಇರೋದ್ರಿಂದ ನಡ್ಕೊಂಡು ಹೋಗಲಿಕ್ಕೆ ಈ ಥರ ಸಿಮೆಂಟ್ ಚೀಲಗಳಲ್ಲಿ ಮರಳು ತುಂಬಿಟ್ಟು ಹಾಕಿ ಇಟ್ಟಿದ್ದಾರೆ. ನೀರು ಕಮ್ಮಿ ಇತ್ತು, ನಾವು ತುಂಬ ಕ್ಯೂರಿಯಾಸಿಟಿಯಿಂದ ಹೋಗೋಣ ಅಂತ ಹೋಗ್ತಾಯಿದ್ವಿ. ನನ್ನ ತಮ್ಮ ಆಲ್ರೆಡಿ ನೋಡಿದ್ದ, ಅವನು ಕೂಡ ಎಲ್ಲ ನೋಡಿದ್ದಲ್ಲ. ಸೊ ಹಾಗಾಗಿ ನಾನು ನೋಡಿರಲಿಲ್ಲ. ನಾನು, ಅಪ್ಪ, ಅಮ್ಮ, ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ ನೋಡೋಣ ಅಂತ ಹೋದ್ವಿ. ಅಲ್ಲೇ ದೂರದಿಂದ ಬಂದು ಆನೆನ ತೊಳಿತಾ ಇರೋದು, ಸ್ನಾನ ಮಾಡಿಸ್ತಾ ಇರೋದು ಕಾಣಿಸ್ತು. ಸೊ ಇದು ಬಂದು ದಿನ 11 ಒಳಗಡೆ ಬಂದವ್ರಿಗೆ ಸೊ ಆನೆಗೆ ಸ್ನಾನ ಮಾಡಿಸ್ತಿರೋದು ಕಾಣಿಸುತ್ತೆ. ಸೊ ಮಾರ್ನಿಂಗ್ 9 to 11 ವಿಸಿಟಿಂಗ್ ಅವರ್ಸ್ ಇರುತ್ತೆ. ಸೊ ಆವಾಗ ಅದು ಬಂದು ಟೈಮಿಂಗ್ಸ್ ಇರುತ್ತೆ. ಸೊ ನನಗನ್ಸಿದ ಮಟ್ಟಿಗೆ ಈ ದುಬಾರಿಯಲ್ಲಿ ದುಬಾರಿ ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ₹140 ಬಂದು ಗೌರ್ಮೆಂಟ್ ಹಾಲಿಡೇಲಿ ಫೀಸ್ ಇದೆ, ₹120 ಬಂದು ವೀಕ್ ಡೇಸಲ್ಲಿ ಫೀಸ್ ಇದೆ. ಬಟ್ ಇದು ಮಿಡಲ್ ಕ್ಲಾಸ್ ಮೆಂಬರ್ಸಿಗೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಒಂದು ₹70-80 ಇಲ್ಲ ₹100 ಒಳಗಡೆ ಇತ್ತು ಅಂದರೆ ಎಲ್ರಿಗೂ ಕೂಡ ಈಸಿ ಆಗುತ್ತೆ. ಯಾಕೆಂದರೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸು ಮಿಡಲ್ ಕ್ಲಾಸ್ಗಳಿಗೆ 140 ಅಂದರೆ 120 ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ಅನ್ನಿಸ್ತು ನನಗೆ. ದುಬಾರಿ ಅಂತ ನಿಜವಾಗ್ಲೂ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ನನಗೆ ಅನಿಸಿದ್ದು, ಇಲ್ಲಿ ಆನೆನ ಸ್ನಾನ ಮಾಡಿಸೋಕ್ಕೋಸ್ಕರ ₹500 ಚಾರ್ಜಸ್ ಮಾಡ್ತಾರಂತೆ. ಆನೆಗೆ ಸ್ನಾನ ಕೂಡ ನಾವು ಮಾಡಿಸ್ಬೋದು, ಬಟ್ ಅಲ್ಲಿ ₹500 ಚಾರ್ಜಸ್ನ ಕೊಡಬೇಕು ಅಂತ ಹೇಳಿದ್ರು. ನೋಡಲಿಕ್ಕೆ ಪ್ಲೇಸಸ್ಸು ಒಳಗಡೆ ಎಲ್ಲ ಪಾರ್ಕು ಆನೆಗಳೆಲ್ಲ ತುಂಬ ಚೆನ್ನಾಗಿದೆ. ಪಟ್ಟದಾನೆ ಇದೆ ಇಲ್ಲಿ, ಪಟ್ಟದಾನೆ ಕೂಡ ನೋಡಿದ್ವಿ. ನಾವು ಹೋಗಿದ್ದು ಭಾನುವಾರ. ತುಂಬ ಅಂದರೆ ತುಂಬ ಜನಗಳು ವಿಸಿಟಿಂಗ್ ಮಾಡ್ತಾಯಿದ್ರು, ತುಂಬ ರಶ್. ಬಟ್ 11 ಒಳಗಡೆ ವಿಸಿಟಿಂಗ್ ಇರುತ್ತೆ. ಎಲ್ಲ ಕಡೆ ಕಾವೇರಿ ನದಿ ಹರಿತಾಯಿತ್ತು. ಮತ್ತು ಫೋಟೋಸ್ ಎಲ್ಲ ತೊಗೊಳ್ಳಿಕ್ಕೆ ತುಂಬಾ ಕೂಡ ಚೆನ್ನಾಗಿದೆ. ಮತ್ತು ಆನೆಗಳನ್ನ ಹತ್ತಿರದಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. 20-25 ಆನೆಗಳು ಇಲ್ಲಿ ಇದೆ. ಪ್ರತಿ ಆನೆಗೂ ಪ್ರತಿದಿನ 9 ಗಂಟೆಯಿಂದ 11 ಗಂಟೆ ಒಳಗಡೆ ಸ್ನಾನನ ಮಾಡಿಸ್ತಾರೆ. ಇದು ಬಂದು ಪಟ್ಟದಾನೆ ಧನಂಜಯ. ಸೊ ಇದನ್ನು ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರೋದು, ಸ್ನಾನ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾ ಇರೋದು. ಸೊ ಇದು ನೋಡೋದಕ್ಕೆ ತುಂಬ ಖುಷಿ ಆಯಿತು. ದಸರಾ ಟೈಮಲ್ಲಿ ನಾವು ಮೈಸೂರಲ್ಲಿ ನೋಡ್ತೀವಿ, ಇವಾಗ ದುಬಾರಿಯಲ್ಲಿ ನೋಡ್ತಾ ಇದ್ದೀವಿ. ನನಗೆ ಪ್ರತಿಯೊಂದು ದುಬಾರಿಯಲ್ಲಿ ಇಷ್ಟ ಆಯಿತು. ಬಟ್ ನನಗೆ ಎಂಟ್ರಿ ಫೀಸ್ ಒಂದೇ ನನಗೆ ಜಾಸ್ತಿ ಅಂತ ಅನಿಸಿದ್ದು. ಅಟ್ಲೀಸ್ಟ್ ಅದೊಂದು ಕಮ್ಮಿ ಇದ್ದಿದ್ರೆ ಸೊ ನಾವು ಖುಷಿ ಆಗ್ತಾಯಿತ್ತು ನಮಗೂ ಕೂಡ. ಮಿಡಲ್ ಕ್ಲಾಸ್ ಜನಗಳಿಗೆ ಸೊ ಅಂದರೆ ಜನಸಾಮಾನ್ಯರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ರಿಗೂ ಆಸೆ ಇರುತ್ತೆ ಅಲ್ವ ನೋಡಬೇಕು ಅಂತ ಅನ್ನೋದು. ಸೊ ಹಾಗಾಗಿ ಮಡಿಕೇರಿ ಸುತ್ತಮುತ್ತ ಪ್ಲೇಸಸ್ಗಳು ತುಂಬಾ ಚೆನ್ನಾಗಿದೆ. ನೋಡಲಿಕ್ಕೆ ತುಂಬ ಪ್ಲೇಸಸ್ಗಳು ಸಿಗುತ್ತೆ. ಪ್ರತಿಯೊಂದು ಆನೆನೂ ಸ್ನಾನ ಮಾಡಿಸ್ಕೊಂಡ್ಬಂದು ಆ ಮಾವುತಗಳು ಕರ್ಕೊಂಬರ್ತಾರೆ. ಆ ಆನೆಗಳು ಮಲ್ಕೊಂಡು ಸ್ನಾನ ಮಾಡೋದು ನೋಡಲಿಕ್ಕೆ ಒಂದು ಚೆಂದ. ಎಷ್ಟು ಚೆನ್ನಾಗಿ ಮಲ್ಕೊಳ್ತವೆ, ಮಾವುತನ ಮಾತುಗಳನ್ನ ಎಷ್ಟು ಚೆನ್ನಾಗಿ ಕೇಳ್ತವೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಏನು ಅಂದ್ಕೊಂಡೆ, ಆನೆ ಸ್ನಾನ ಮಾಡ್ಕೊಂಡು ಇದು ಈ ಥರ ಕಾಣಿಸ್ತಾ ಇದೆ. ಆನೆ ಸ್ನಾನ ಮಾಡ್ಕೊಂಡ್ಮೇಲೆ ಫುಲ್ ಬ್ಲ್ಯಾಕ್ ಆಗುತ್ತೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ, ನೋಡಿ ಆನೆ ಎಷ್ಟು ಬ್ಲ್ಯಾಕ್ ಆಗಿದೆ, ಈ ಆನೆ ಎಷ್ಟು ಬ್ಲ್ಯಾಕ್ ಇದೆ, ಇದು ಆನೆ ರೆಡ್ ಇದೆ ಅಂತ. ಬಟ್ ಅದು ಸ್ನಾನ ಮಾಡಾದ್ಮೇಲೆ ಫುಲ್ ವಾಶ್ ಆಗಿರುತ್ತಲ್ಲ, ಆವಾಗ ಫುಲ್ ಬ್ಲ್ಯಾಕ್ ಕಾಣಿಸುತ್ತೆ. ಸೊ ನಾನು ಅದನ್ನೇ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು, ಈ ಥರ ಅಂದ್ಕೊತಾ ಇದೆಯಲ್ಲ ಅಂತ. ಬಟ್ ನನಗಂತೂ ತುಂಬ ಖುಷಿ ಆಯಿತು. ಆನೆನ ತುಂಬ ಹತ್ರದಿಂದ ನೋಡಿದ್ದಂತೂ ನನಗೆ ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಹೋಗ್ಬೇಕು ಅನಿಸಿದ್ರೆ ಈ ಟೈಮ್ ಅಂದರೆ ತುಂಬ ಮಳೆ ಬೀಳುವಾಗ ಹೋದರೆ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಈ ಟೈಮಲ್ಲಿ ನೀರೊಳಗಡೆ ನಡ್ಕೊಂಡು ಹೋಗೋ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಬಹುದು. ಇದು ಕೂಡ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.